ರಾಯಚೂರಿಗೆ ಬಿಜೆಪಿ ರಾಜ್ಯ ನಿಯೋಗ ಭೇಟಿ ಕೊಟ್ಟಿದೆ. ಬಾಣಂತಿಯರ ಸರಣಿ ಸಾವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಬಾಣಂತಿಯರ ಸಾವಿಗೆ ಕಾರಣ ಕೇಳಿ ಮಾಹಿತಿ ಪಡೆಕೊಂಡರು. ಬಾಣಂತಿಯರ ಸಾವಿಗೆ ಬ್ರೇಕ್ ಹಾಕೋದ್ಯಾವಾಗ? ರಾಯಚೂರಿನಲ್ಲಿ ರಾಜ್ಯ ಬಿಜೆಪಿ ನಿಯೋಗ ರೌಂಡ್ಸ್. ರಾಯಚೂರಿನಲ್ಲಿ ಮತ್ತೊಬ್ಬ ಬಾಣಂತಿ ಸಾವಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಸರಸ್ವತಿ ಅನ್ನೋ 24 ವರ್ಷದ ಬಾಣಂತಿ ಉಸಿರು ಚೆಲ್ಲಿದ್ದಾಳೆ. ಜನವರಿ 2ರಂದು ರಿಮ್ಸ್ ಆಸ್ಪತ್ರೆಯಲ್ಲಿ ಸರಸ್ವತಿಗೆ ಸಿಜೇರಿಯನ್ ಆಗಿತ್ತು. ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಜನವರಿ 5ರಂದು ಸಾವನ್ನಪ್ಪಿದ್ದಾಳೆ. ಈ ಮೂಲಕ ರಾಯಚೂರಲ್ಲಿ ಸಾವನ್ನಪ್ಪಿದ ಬಾಣಂತಿಯರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ರಾಯಚೂರಿನಲ್ಲಿ ಬಾಣಂತಿಯರ ಸಾವಿನ ವಿರುದ್ಧ ಹೋರಾಟಕ್ಕಿಳಿದಿರೋ ರಾಜ್ಯ ಬಿಜೆಪಿ ಘಟಕದ ಸತ್ಯಶೋಧನಾ ಸಮಿತಿ ಜಿಲ್ಲೆಗೆ ಭೇಟಿ ನೀಡಿತ್ತು. ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಬಾಣಂತಿ ಸಾವಿನ ಕುರಿತು ಮಾಹಿತಿ ಪಡೆದುಕೊಂಡಿದೆ. ಇಷ್ಟೊಂದು ಸಾವಾದರೂ ಕೂಡ ಇಲ್ಲಿ ಸಿಂಧನೂರು ಬಂದಿಲ್ಲ, ರಾಯಚೂರು ಆಸ್ಪತ್ರೆ ಭೇಟಿಯಾಗಿಲ್ಲ. ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಉಸ್ತುವಾರಿ ಸಚಿವರು ಕೊಟ್ಟಿಲ್ಲ. ಬೇಜವಾಬ್ದಾರಿ ಮಿನಿಸ್ಟರ್ ಅಂತ ಹೇಳಕ್ ಇಚ್ಛಪಡ್ತೀನಿ. ಯಾರ ಕುಟುಂಬದಲ್ಲಿ ಮರಣ ಹೊಂದಿದ್ದಾರೆ, ಸ್ವರ್ಗವಾಸ ಆಗಿದ್ದಾರೆ, ಆ ಕುಟುಂಬಕ್ಕೆ ಸರ್ಕಾರ ತಕ್ಷಣ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಅವ್ರ ಕುಟುಂಬಸ್ಥರಿಗೆ ಸರ್ಕಾರದ ಅವ್ರ ಸಂಬಂಧಪಟ್ಟ ಓದಿದಂತ ಇಲಾಖೆಗೆ ಅವರಿಗೊಂದು ಜಾಬ್ ಗ್ಯಾರಂಟಿ ಕೊಡಬೇಕಂತ ವಿನಂತಿ ಮಾಡ್ಕೋತೀವಿ. ಮೃತಪಟ್ಟ ಬಾಣಂತಿಯರ ಸಾವಿಗೆ ಕಾರಣ ಏನೆಂಬುದು ಎಂದು ಬಿಜೆಪಿ ನಿಯೋಗಕ್ಕೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಆದರೆ ಸರ್ಕಾರ ಈ ರಿಪೋರ್ಟ್ ಮುಚ್ಚಿಡುತ್ತಿದೆ ಅಂತ ಬಿಜೆಪಿ ಸತ್ಯಶೋಧನಾ ಸಮಿತಿ ಆಕ್ರೋಶ ಹೊರಹಾಕಿದೆ. ಬಳಿಕ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಮೃತಪಟ್ಟ ಮೌಸಂಬಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಈ RL ಕೊಟ್ಟ ಮೇಲೇನೆ ಈ ಮಹಿಳೆಯರು ಮರಣ ಹೊಂದಿದ್ದಾರೆ ಅನ್ನುವಂಥದ್ದು ಈ ಒಂದು ಡಿಸ್ಕ್ಲೋಸ್ ಮಾಡದಿರುವಂತಹ FSL ವರದಿನೇ ಪ್ರೂವ್ ಮಾಡುತ್ತೆ. ಇವರಿಗೆ ಬೇರೆ ಕಾರಣ ಇದ್ದಿದ್ರೆ ಈ ಸರ್ಕಾರ ನಗನಗತ ಬಂದು ಇದನ್ನ ಡಿಸ್ಕ್ಲೋಸ್ ಮಾಡ್ತಾ ಇತ್ತು. ಇವತ್ತು RL ಗ್ಲೂಕೋಸ್ ಫ್ಲೂಯಿಡ್ ಏನಿದೆ ಇದೇ ಇದಕ್ಕೆ ಕಾರಣ ಆಗಿರೋದ್ರಿಂದ ಈ ಸರ್ಕಾರ ತಲೆ ಎತ್ತೋ ಪರಿಸ್ಥಿತಿ ಇಲ್ಲ. ವಿಶೇಷವಾಗಿ ಇಲ್ಲಿರುವಂತಹ ವೈದ್ಯಕೀಯ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ರವರು ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಬಾಣಂತಿಯರ ಸಾವಾಗ್ತಿದ್ದು ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ರಾಯಚೂರಿಗೆ ಬಿಜೆಪಿ ರಾಜ್ಯ ನಿಯೋಗ ಭೇಟಿ ಕೊಟ್ಟಿದೆ. ಬಾಣಂತಿಯರ ಸರಣಿ ಸಾವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಬಾಣಂತಿಯರ ಸಾವಿಗೆ ಕಾರಣ ಕೇಳಿ ಮಾಹಿತಿ ಪಡೆಕೊಂಡರು. ಬಾಣಂತಿಯರ ಸಾವಿಗೆ ಬ್ರೇಕ್ ಹಾಕೋದ್ಯಾವಾಗ? ರಾಯಚೂರಿನಲ್ಲಿ ರಾಜ್ಯ ಬಿಜೆಪಿ ನಿಯೋಗ ರೌಂಡ್ಸ್. ರಾಯಚೂರಿನಲ್ಲಿ ಮತ್ತೊಬ್ಬ ಬಾಣಂತಿ ಸಾವಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಸರಸ್ವತಿ ಅನ್ನೋ 24 ವರ್ಷದ ಬಾಣಂತಿ ಉಸಿರು ಚೆಲ್ಲಿದ್ದಾಳೆ. ಜನವರಿ 2ರಂದು ರಿಮ್ಸ್ ಆಸ್ಪತ್ರೆಯಲ್ಲಿ ಸರಸ್ವತಿಗೆ ಸಿಜೇರಿಯನ್ ಆಗಿತ್ತು. ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಜನವರಿ 5ರಂದು ಸಾವನ್ನಪ್ಪಿದ್ದಾಳೆ. ಈ ಮೂಲಕ ರಾಯಚೂರಲ್ಲಿ ಸಾವನ್ನಪ್ಪಿದ ಬಾಣಂತಿಯರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ರಾಯಚೂರಿನಲ್ಲಿ ಬಾಣಂತಿಯರ ಸಾವಿನ ವಿರುದ್ಧ ಹೋರಾಟಕ್ಕಿಳಿದಿರೋ ರಾಜ್ಯ ಬಿಜೆಪಿ ಘಟಕದ ಸತ್ಯಶೋಧನಾ ಸಮಿತಿ ಜಿಲ್ಲೆಗೆ ಭೇಟಿ ನೀಡಿತ್ತು. ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಬಾಣಂತಿ ಸಾವಿನ ಕುರಿತು ಮಾಹಿತಿ ಪಡೆದುಕೊಂಡಿದೆ. ಇಷ್ಟೊಂದು ಸಾವಾದರೂ ಕೂಡ ಇಲ್ಲಿ ಸಿಂಧನೂರು ಬಂದಿಲ್ಲ, ರಾಯಚೂರು ಆಸ್ಪತ್ರೆ ಭೇಟಿಯಾಗಿಲ್ಲ. ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಉಸ್ತುವಾರಿ ಸಚಿವರು ಕೊಟ್ಟಿಲ್ಲ. ಬೇಜವಾಬ್ದಾರಿ ಮಿನಿಸ್ಟರ್ ಅಂತ ಹೇಳಕ್ ಇಚ್ಛಪಡ್ತೀನಿ. ಯಾರ ಕುಟುಂಬದಲ್ಲಿ ಮರಣ ಹೊಂದಿದ್ದಾರೆ, ಸ್ವರ್ಗವಾಸ ಆಗಿದ್ದಾರೆ, ಆ ಕುಟುಂಬಕ್ಕೆ ಸರ್ಕಾರ ತಕ್ಷಣ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಅವ್ರ ಕುಟುಂಬಸ್ಥರಿಗೆ ಸರ್ಕಾರದ ಅವ್ರ ಸಂಬಂಧಪಟ್ಟ ಓದಿದಂತ ಇಲಾಖೆಗೆ ಅವರಿಗೊಂದು ಜಾಬ್ ಗ್ಯಾರಂಟಿ ಕೊಡಬೇಕಂತ ವಿನಂತಿ ಮಾಡ್ಕೋತೀವಿ. ಮೃತಪಟ್ಟ ಬಾಣಂತಿಯರ ಸಾವಿಗೆ ಕಾರಣ ಏನೆಂಬುದು ಎಂದು ಬಿಜೆಪಿ ನಿಯೋಗಕ್ಕೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಆದರೆ ಸರ್ಕಾರ ಈ ರಿಪೋರ್ಟ್ ಮುಚ್ಚಿಡುತ್ತಿದೆ ಅಂತ ಬಿಜೆಪಿ ಸತ್ಯಶೋಧನಾ ಸಮಿತಿ ಆಕ್ರೋಶ ಹೊರಹಾಕಿದೆ. ಬಳಿಕ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಮೃತಪಟ್ಟ ಮೌಸಂಬಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಈ RL ಕೊಟ್ಟ ಮೇಲೇನೆ ಈ ಮಹಿಳೆಯರು ಮರಣ ಹೊಂದಿದ್ದಾರೆ ಅನ್ನುವಂಥದ್ದು ಈ ಒಂದು ಡಿಸ್ಕ್ಲೋಸ್ ಮಾಡದಿರುವಂತಹ FSL ವರದಿನೇ ಪ್ರೂವ್ ಮಾಡುತ್ತೆ. ಇವರಿಗೆ ಬೇರೆ ಕಾರಣ ಇದ್ದಿದ್ರೆ ಈ ಸರ್ಕಾರ ನಗನಗತ ಬಂದು ಇದನ್ನ ಡಿಸ್ಕ್ಲೋಸ್ ಮಾಡ್ತಾ ಇತ್ತು. ಇವತ್ತು RL ಗ್ಲೂಕೋಸ್ ಫ್ಲೂಯಿಡ್ ಏನಿದೆ
ಇದೇ ಇದಕ್ಕೆ ಕಾರಣ ಆಗಿರೋದ್ರಿಂದ ಈ ಸರ್ಕಾರ ತಲೆ ಎತ್ತೋ ಪರಿಸ್ಥಿತಿ ಇಲ್ಲ. ವಿಶೇಷವಾಗಿ ಇಲ್ಲಿರುವಂತಹ ವೈದ್ಯಕೀಯ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ರವರು ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಬಾಣಂತಿಯರ ಸಾವಾಗ್ತಿದ್ದು, ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ರಾಯಚೂರಿಗೆ ಬಿಜೆಪಿ ರಾಜ್ಯ ನಿಯೋಗ ಭೇಟಿ ಕೊಟ್ಟಿದೆ. ಬಾಣಂತಿಯರ ಸರಣಿ ಸಾವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಬಾಣಂತಿಯರ ಸಾವಿಗೆ ಕಾರಣ ಕೇಳಿ ಮಾಹಿತಿ ಪಡ್ಕೊಂಡ್ರು. ಬಾಣಂತಿಯರ ಸಾವಿಗೆ ಬ್ರೇಕ್ ಹಾಕೋದ್ಯಾವಾಗ? ರಾಯಚೂರಿನಲ್ಲಿ ರಾಜ್ಯ ಬಿಜೆಪಿ ನಿಯೋಗ ರೌಂಡ್ಸ್. ರಾಯಚೂರಿನಲ್ಲಿ ಮತ್ತೊಬ್ಬ ಬಾಣಂತಿ ಸಾವಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಸರಸ್ವತಿ ಅನ್ನೋ 24 ವರ್ಷದ ಬಾಣಂತಿ ಉಸಿರು ಚೆಲ್ಲಿದ್ದಾಳೆ. ಜನವರಿ 2ರಂದು ರಿಮ್ಸ್ ಆಸ್ಪತ್ರೆಯಲ್ಲಿ ಸರಸ್ವತಿಗೆ ಸಿಜೇರಿಯನ್ ಆಗಿತ್ತು. ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಜನವರಿ 5ರಂದು ಸಾವನ್ನಪ್ಪಿದ್ದಾಳೆ. ಈ ಮೂಲಕ ರಾಯಚೂರಲ್ಲಿ ಸಾವನ್ನಪ್ಪಿದ ಬಾಣಂತಿಯರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ರಾಯಚೂರಿನಲ್ಲಿ ಬಾಣಂತಿಯರ ಸಾವಿನ ವಿರುದ್ಧ ಹೋರಾಟಕ್ಕಿಳಿದಿರೋ ರಾಜ್ಯ ಬಿಜೆಪಿ ಘಟಕದ ಸತ್ಯಶೋಧನಾ ಸಮಿತಿ ಜಿಲ್ಲೆಗೆ ಭೇಟಿ ನೀಡಿತು. ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಬಾಣಂತಿ ಸಾವಿನ ಕುರಿತು ಮಾಹಿತಿ ಪಡೆದುಕೊಂಡಿದೆ. ಇಷ್ಟೊಂದು ಸಾವಾದರೂ ಕೂಡ ಇಲ್ಲಿ ಸಿಂಧನೂರು ಬಂದಿಲ್ಲ, ರಾಯಚೂರು ಆಸ್ಪತ್ರೆ ಭೇಟಿಯಾಗಿಲ್ಲ. ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಉಸ್ತುವಾರಿ ಸಚಿವರು ಕೊಟ್ಟಿಲ್ಲ. ಬೇಜವಾಬ್ದಾರಿ ಮಿನಿಸ್ಟರ್ ಅಂತ ಹೇಳಕ್ ಇಚ್ಛಪಡ್ತೀನಿ. ಯಾರ ಕುಟುಂಬದಲ್ಲಿ ಮರಣ ಹೊಂದಿದ್ದಾರೆ, ಸ್ವರ್ಗವಾಸ ಆಗಿದ್ದಾರೆ, ಆ ಕುಟುಂಬಕ್ಕೆ ಸರ್ಕಾರ ತಕ್ಷಣ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಅವ್ರ ಕುಟುಂಬಸ್ಥರಿಗೆ ಸರ್ಕಾರದ ಅವ್ರ ಸಂಬಂಧಪಟ್ಟ ಓದಿದಂತ ಇಲಾಖೆಗೆ ಅವರಿಗೊಂದು ಜಾಬ್ ಗ್ಯಾರಂಟಿ ಕೊಡಬೇಕಂತ ವಿನಂತಿ ಮಾಡ್ಕೋತೀವಿ. ಮೃತಪಟ್ಟ ಬಾಣಂತಿಯರ ಸಾವಿಗೆ ಕಾರಣ ಏನೆಂಬುದು ಎಂದು ಬಿಜೆಪಿ ನಿಯೋಗಕ್ಕೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಆದರೆ ಸರ್ಕಾರ ಈ ರಿಪೋರ್ಟ್ ಮುಚ್ಚಿಡುತ್ತಿದೆ ಅಂತ ಬಿಜೆಪಿ ಸತ್ಯಶೋಧನಾ ಸಮಿತಿ ಆಕ್ರೋಶ ಹೊರಹಾಕಿದೆ. ಬಳಿಕ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಮೃತಪಟ್ಟ ಮೌಸಂಬಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಈ RL ಕೊಟ್ಟ ಮೇಲೇನೆ ಈ ಮಹಿಳೆಯರು ಮರಣ ಹೊಂದಿದ್ದಾರೆ ಅನ್ನುವಂಥದ್ದು ಈ ಒಂದು ಡಿಸ್ಕ್ಲೋಸ್ ಮಾಡದಿರುವಂತಹ FSL ವರದಿನೇ ಪ್ರೂವ್ ಮಾಡುತ್ತೆ. ಇವರಿಗೆ ಬೇರೆ ಕಾರಣ ಇದ್ದಿದ್ರೆ ಈ ಸರ್ಕಾರ ನಗನಗತ ಬಂದು ಇದನ್ನ ಡಿಸ್ಕ್ಲೋಸ್ ಮಾಡ್ತಾ ಇತ್ತು. ಇವತ್ತು RL ಗ್ಲೂಕೋಸ್ ಫ್ಲೂಯಿಡ್ ಏನಿದೆ ಇದೇ ಇದಕ್ಕೆ ಕಾರಣ ಆಗಿರೋದ್ರಿಂದ ಈ ಸರ್ಕಾರ ತಲೆ ಎತ್ತೋ ಪರಿಸ್ಥಿತಿ ಇಲ್ಲ. ವಿಶೇಷವಾಗಿ ಇಲ್ಲಿರುವಂತಹ ವೈದ್ಯಕೀಯ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ರವರು ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಬಾಣಂತಿಯರ ಸಾವಾಗ್ತಿದ್ದು, ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು.